ಡಿಸಿಎಂ ಡಿಕೆಶಿ ವರ್ಸಸ್ ಮುನಿರತ್ನ ನಡುವೆ ಕುರುಕ್ಷೇತ್ರ ಕಾಳಗ ನಡೀತಾ ಇದೆ. ಒಂದು ಹೆಣ್ಣಿಗಾಗಿ ಆರ್ಆರ್ ನಗರದಲ್ಲಿ ಕುರುಕ್ಷೇತ್ರ ಅಂತ ಮುನಿರತ್ನ ಹೇಳಿದ್ದಾರೆ. ಡಿಸಿಎಂ ಡಿಕೆಶಿ ವರ್ಸಸ್ ಮುನಿರತ್ನ ನಡುವೆ ಕುರುಕ್ಷೇತ್ರ ಕಾಳಗ ಇದೆ. ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಸರಣಿ ಸಿಡಿಗುಂಡು ಸಿಡಿಸಿದ್ದಾರೆ. ಪುಣ್ಯಾತ್ಮ ಡಿಕೆ ರವಿ ಬದುಕಿದ್ರೆ ನನಗೆ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಪರಾಜಿತ ಕುಸುಮಾಗೆ ಶಾಸಕಿಯಾಗುವ ಹುಚ್ಚು ಬಂದಿದೆ. ಅವರ ಹುಚ್ಚಿಗೆ ನಾನು ಬಲಿ ಆಗ್ತಾ ಇದ್ದೇನೆ ಅಂತ ಮುನಿರತ್ನ ಹೇಳ್ತಾರೆ. ಡಿಕೆಶಿ ನನ್ನ ಸಾಯಿಸ್ತಾರೆ ಅಂತ ಗೊತ್ತಿದೆ, ಸಾಯೋನ್ಗೆ ಭಯ ಯಾಕೆ ಅಂತ ವೇದಿಕೆಗೆ ಹೋದೆ. ಮುನಿರತ್ನ ಹೇಳೋ ಮಾತಿದು. ನನ್ನ ಹಕ್ಕಿಗೆ ಚ್ಯುತಿ ಬಂದಿದೆ, ಡಿಕೆಶಿ ವಿರುದ್ಧ ಹಕ್ಕು ಚ್ಯುತಿ ಮಂಡಿಸುವೆ ಅಂತ ಸಿಡಿಗುಂಡು ಸಿಡಿಸಿದ್ದಾರೆ. ಪುಣ್ಯಾತ್ಮ ಡಿಕೆ ರವಿ ಒಂದು ವೇಳೆ ಬದುಕಿದ್ದಿದ್ರೆ ನನಗೆ ಈ ಸ್ಥಿತಿ ಬರ್ತಾನೆ ಇರಲಿಲ್ಲ, ಸಮಸ್ಯೆನೇ ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಡಿಕೆ ಶಿವಕುಮಾರ್ ಮೇಲೆ ಅವರೇ ಕಂಪ್ಲೇಂಟ್ ಕೊಡ್ತಿರೋ ಅಥವಾ ಅಲ್ಲಿ ಸ್ಥಳೀಯ ಅಧಿಕಾರಿಗಳ ಮೇಲೆ ದೂರು ಕೊಡ್ತಿರೋ, ಹೇಗೆ ಏನು ಪ್ಲಾನ್ ಮಾಡಿದಿರಿ? ಡಿಕೆ ಶಿವಕುಮಾರ್ ಅವರು ಹಕ್ಕುಚ್ಯುತಿ ಮಾಡಿದ್ದಾರೆ. ಅದನ್ನು ನಾನು ನಮ್ಮ ಸ್ಪೀಕರ್ ಅವರು ಕೊಡ್ತೇನೆ. ಕಾನೂನುಬದ್ಧವಾಗಿ ಏನು ಮಾಡಬೇಕೋ ನಾನು ಅದೆಲ್ಲ ಮಾಡ್ತೇನೆ, ಇನ್ನು ಪ್ರಶ್ನೆ ಇಲ್ಲ. ಆಮೇಲೆ ಡಿಕೆ ಶಿವಕುಮಾರ್ ಅವರು ಭಾಳ ಜೋರಾಗಿ ಮಾತಾಡ್ತಾರೆ, ವೀರಾವೇಶದಿಂದ. ಫ್ಲೆಕ್ಸ್ ಕಟ್ಟಬಾರ್ದು ಯಾರು, ಫ್ಲೆಕ್ಸ್ ಇರಬಾರ್ದು ಯಾರು ಅಂತ ಹೇಳ್ತಾರಲ್ಲ. ಇವತ್ತದು ಕಾಂಗ್ರೆಸ್ ಕಾರ್ಯಕ್ರಮನ, ಸರ್ಕಾರದ ಕಾರ್ಯಕ್ರಮನ? ಕಾಂಗ್ರೆಸ್ ಕಾರ್ಯಕ್ರಮ ತಾನೇ ಮಾಡಿರೋದು, ಬೇರೆ ಕಾರ್ಯಕ್ರಮ ಮಾಡೋರ? ಕಾಂಗ್ರೆಸ್ ಕಾರ್ಯಕ್ರಮ ಅಷ್ಟು ಮಾತ್ರ ಬೇಡ ನಿಮಗೆ? ನೀವು ಸಿದ್ದರಾಮಯ್ಯ ಅವರ ಗಮನಕ್ಕೆ ಈಗಾಗಲೇ ಹೋಗಿರುತ್ತೆ, ಅವ್ರನ್ನೇನು ಭೇಟಿ ಮಾಡಿ ಈ ಥರ ಆಗ್ತಾ ಇದೆ ಅಂತ ದೂರು ಕೊಡ್ತೀರಾ? ಭಾಳ ನೋವಿದೆ, ದುಃಖ ಇದೆ. ಒಂದು ಆತ್ಮಚರಿತ್ರೆ ಪುಸ್ತಕ ಬರೆದ್ರೆ, ನಾ ಕಂಡ ಅಂದಿನ ಸಿದ್ದರಾಮಯ್ಯ, ನಾ ಕಂಡ ಇಂದಿನ ಸಿದ್ದರಾಮಯ್ಯ ಅಂತ ಒಂದು ಪುಸ್ತಕ ಬರೆದ್ರೆ ಅದನ್ನಲ್ಲಿ ಎಲ್ಲ ವಿವರವಾಗಿ ಬರಿಬೇಕಾಯ್ತೈತೆ. ಅವರು ಮಾಟ ಮಂತ್ರ ಮಾಡೋರೋ ಗೊತ್ತಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಭಾವಚಿತ್ರ ಇಟ್ಟುಬಿಟ್ಟು ಬೊಂಬೆ ಮಾಡಲ್ಲೆಲ್ಲೋ ಕೇರಳದಲ್ಲಿ ಅಲ್ಲಿ ಇಲ್ಲಿ ಏನೋ ಹೋಗಿದ್ದು ಕೋಣ ಹೊಡೆದವ್ರೆ ಅಂತ ಗೊತ್ತಾಯ್ತು. ಸಿದ್ದರಾಮಯ್ಯನ ವಿರುದ್ಧವಾಗಿ ಕೋಣ ಬಲಿ ಕೊಟ್ಟವ್ರೆ ಅರ್ಧ ರಾತ್ರಿನಲ್ಲಿ ಅಂತ. ಬಹುಶಃ ಆ ಕೋಣದ ಎಫೆಕ್ಟು ಸಿದ್ದರಾಮಯ್ಯ ಹಿಂಗಾಗಿ ಕುಂತಿರೋದು. ಬಲಿ ಕೊಟ್ಟವ್ರು ಇನ್ಯಾರು ಕೊಡ್ತಾರೆ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂದ್ಬಿಟ್ಟು ಪಾಪ ಆ ಸಿದ್ದರಾಮಯ್ಯನ ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.